ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇವತ್ತು ನಡೆದಿರುವಂತಹ ಪ್ರಥಮ ಭಾಷೆ ಕನ್ನಡದ SA1 ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡ್ಕೊಳ್ಳುವ. ಮೊದಲನೇದಾಗಿ MCQ ಉತ್ತರಗಳನ್ನು ನೋಡ್ಕೊಳ್ಳುವ. ಫಸ್ಟ್ ಕ್ವಶನ್, ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ, ಅನುನಾಸಿಕ ಸಂಧಿ. ಕ್ವಶನ್ ನಂಬರ್ 2, ಸಾಮಾನ್ಯಾರ್ಥ ಕಾವ್ಯಯಕ್ಕೆ ಉದಾಹರಣೆಯಾದ ಪದವಿದು. ಸರಿಯಾದ ಉತ್ತರ ಆಪ್ಷನ್ ಬಿ ಸುಮ್ಮನೆ. ಕ್ವಶನ್ ನಂಬರ್ 3, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಆಪ್ಷನ್ ಬಿ ಸರಿಯಾದ ಉತ್ತರ, ಉದ್ಧರಣ. ನಿಮ್ಮ SA1 ಪರೀಕ್ಷೆಯ ಮೊದಲು ನಾನು ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2 ಉತ್ತರದೊಂದಿಗೆ ಅಪ್ಲೋಡ್ ಮಾಡಿದ್ದೆ. ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಈ ಪ್ರಶ್ನೆ ಬಂದಿತ್ತು. ಆ ಕ್ವಶನ್ ಪೇಪರನ್ನು ನೀವು ಓದಿದ್ರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಇವತ್ತಿನ ಎಕ್ಸಾಮಲ್ಲಿ ಹೆಲ್ಪ್ ಆಗಿರ್ಬೋದು. ಕ್ವಶನ್ ನಂಬರ್ 4, ಕೈಯಾನು ಪದವು ಈ ಸಮಾಸಕ್ಕೆ ಸೇರಿದೆ. ಆಪ್ಷನ್ ಎ ಕ್ರಿಯಾ ಸಮಾಸ ಸರಿಯಾದ ಉತ್ತರ. ಕ್ವಶನ್ ನಂಬರ್ 5, ಸಂಭವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಯಾದ ಪದವಿದು. ಸರಿಯಾದ ಉತ್ತರ ಆಪ್ಷನ್ ಡಿ ಮಾಡಿಯಾನು. ಕ್ವಶನ್ ನಂಬರ್ 6, ಸಂಪ್ರದಾನ ಕಾರಕಾರ್ಥ ಈ ವಿಭಕ್ತಿಯದ್ದಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ, ಚತುರ್ಥಿ. ರೋಮನ್ ನಂಬರ್ 2, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಕ್ವಶನ್ ನಂಬರ್ 7, ಪಾದುಕ ಹಾವುಗೆ, ವೈಶಾಖ ಬೇಸಗೆ. ಕ್ವಶನ್ ನಂಬರ್ 8, ತುತ್ತ ತುದಿ ದ್ವಿರುಕ್ತಿ, ಸತಿಪತಿ ಜೋಡಿ ಪದ. ಕ್ವಶನ್ ನಂಬರ್ 9, ಸಹದೇವ ಅಂಕಿತನಾಮ, ಪರ್ವತ ರೂಢನಾಮ. ಕ್ವಶನ್ ನಂಬರ್ 10, ಅವರ್ಗೀಯ ವ್ಯಂಜನಗಳು 9, ಅನುನಾಸಿಕಗಳು 5. ರೋಮನ್ ನಂಬರ್ 3, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಕ್ವಶನ್ ನಂಬರ್ 11, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಭಾಷೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಸಾಧನವಾಗಿದೆ. ಕ್ವಶನ್ ನಂಬರ್ 12, ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಯ ವೇಗಕ್ಕೆ ಸರಿಯಾಗಿ ಶಾನುಭೋಗರು ಕುಲಾಲ ಚಕ್ರದಂತೆ ತಿರುಗಿದ್ದರಿಂದ ಶಾನುಭೋಗರಿಗೆ ತಲೆ ಸುತ್ತತೊಡಗಿತು. ಕ್ವಶನ್ ನಂಬರ್ 13, ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತಿದೆ? ಇಂಜಿನಿಯರ್ಸ್ ಡೇ ಅನ್ನು ಮಾಡಲಾಗುತ್ತಿದೆ. ಕ್ವಶನ್ ನಂಬರ್ 14, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಹಳಕಟ್ಟಿ. ಇದನ್ನು ನೀವು ಪೂರ್ಣ ವಾಕ್ಯರೂಪವಾಗಿ ಬರೆಯಿರಿ. ಕ್ವಶನ್ ನಂಬರ್ 15, ಹಕ್ಕಿಯ ಕಣ್ಣುಗಳು ಯಾವುವು? ಸೂರ್ಯ ಮತ್ತು ಚಂದ್ರ. ನಾನು ಸಾಲ್ವ್ ಮಾಡಿದಂತಹ 2 ಮಾಡೆಲ್ ಕ್ವಶನ್ ಪೇಪರ್ನಲ್ಲೂ ಈ ಕ್ವಶನ್ ರಿಪೀಟ್ ಆಗಿತ್ತು. ಕ್ವಶನ್ ನಂಬರ್ 16, ಹಕ್ಕಿ ಯಾರನ್ನು ಹರಸಿದೆ? ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ. ಕ್ವಶನ್ ನಂಬರ್ 17, ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ? ಮಾವಿನ ಮರಗಳು ಮೈತುಂಬಿ ನಿಂತಿವೆ. ರೋಮನ್ ನಂಬರ್ 4, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಸರಿಯಾಗಿ ಉತ್ತರವನ್ನು ಬರೆದಿರುವಿರಿ ಎಂಬುದಾಗಿ ಭಾವಿಸ್ತೇನೆ. ನೀವಿಲ್ಲಿ ಪ್ರಶ್ನೆಗಳನ್ನು ನೋಡ್ಕೊಳ್ಬೋದು. ರೋಮನ್ ನಂಬರ್ 5, ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. 28ನೇ ಪ್ರಶ್ನೆ, DS ಜಯಪ್ಪ ಗೌಡ. DS ಜಯಪ್ಪ ಗೌಡ ಅವರು 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು. ಇವರು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಮೈಸೂರು ಒಡೆಯರು, ಜನಪದ ಆಟಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಧಾರವಾಡ ಸಂಘದ ಬಹುಮಾನ ಲಭಿಸಿವೆ. 29ನೇ ಪ್ರಶ್ನೆ, ರನ್ನನ ಕವಿ ಪರಿಚಯ. ಈತ 1949ರಲ್ಲಿ ಬಾಗಲಕೋಟೆಯ ಮುದಒಳಲು ಎಂಬಲ್ಲಿ ಜನಿಸಿದನು. ರನ್ನನ ತಂದೆಯ ಹೆಸರು ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ರನ್ನನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ತೈಲಪ ಅರಸನಿಂದ ಪಡೆದುಕೊಂಡಿದ್ದಾನೆ. ಹಾಗೆಯೇ ಈತ ರಚನೆ ಮಾಡಿದಂತಹ ಕೃತಿಗಳು ಯಾವುವೆಂದರೆ ಸಾಹಸ ಭೀಮ ವಿಜಯಂ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ ಮತ್ತು ಚಕ್ರೇಶ್ವರ ಚರಿತಂ. ಹಳೆಗನ್ನಡದ ಕವಿಗಳಿಗೆ ಯಾವುದೇ ರೀತಿಯಾದ ಪ್ರಶಸ್ತಿಗಳನ್ನು ನೀಡಿರುವುದಿಲ್ಲ, ಅವರಿಗೆ ಬಿರುದನ್ನು ನೀಡಿರ್ತಾರೆ. ರೋಮನ್ ನಂಬರ್ 6, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ.
ಇದೊಂದು ಕಂದ ಪದ್ಯವಾಗಿದೆ. ನೀವು ಈ ರೀತಿಯಾಗಿ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಬೇಕು. ಮೊದಲನೇ ಸಾಲಿನಲ್ಲಿ 12 ಮಾತ್ರೆಗಳು, ಎರಡನೇ ಸಾಲಿನಲ್ಲಿ 20 ಮಾತ್ರೆಗಳು. ರೋಮನ್ ನಂಬರ್ 7, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದು ರೂಪಕಾಲಂಕಾರ. ಇದರಲ್ಲಿ ಉಪಮೇಯ ಒಡಲ ಬೇಗೆ, ಉಪಮಾನ ಬೆಂಕಿಯುರಿ. ಫಸ್ಟ್ ಅಲಂಕಾರ ರೂಪಕಾಲಂಕಾರ, ಲಕ್ಷಣ ರೂಪಕಾಲಂಕಾರದ ಡೆಫಿನೇಷನ್ ಅನ್ನು ಬರಿಬೇಕು. ನಂತರ ಉಪಮೇಯ ಒಡಲ ಬೇಗೆ, ಉಪಮಾನ ಬೆಂಕಿಯುರಿ. ಸಮನ್ವಯ, ಉಪಮೇಯವಾದ ಒಡಲ ಬೇಗೆಯನ್ನು ಉಪಮಾನವಾದ ಬೆಂಕಿಯುರಿಗೆ ಅಭೇದವಾಗಿ ಹೋಲಿಸಿರುವುದರಿಂದಾಗಿ ಇದನ್ನು ರೂಪಕಾಲಂಕಾರ ಎನ್ನುತ್ತೇವೆ. ಲಕ್ಷಣವನ್ನು ಹೇಗೆ ಬರಿಬೇಕು ಎಂಬುದಾಗಿ ನಿಮಗೆ ಗೊತ್ತಿರದಿದ್ದರೆ ನಾನೀಗಾಗಲೇ SA1 ಕನ್ನಡ ಪರೀಕ್ಷೆಗೆ ಉಪಯೋಗವಾಗುವ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2 ಅಪ್ಲೋಡ್ ಮಾಡಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿಂದ ನೋಡ್ಕೊಳ್ಬೋದು. ರೋಮನ್ ನಂಬರ್ 8, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಮಾತೆ ಮುತ್ತು ಮಾತೆ ಮೃತ್ಯು, ಅಥವಾ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ. ರೋಮನ್ ನಂಬರ್ 9, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 33ನೇ ಪ್ರಶ್ನೆ, ಜ್ಞಾನ ಭಂಡಾರ ಭದ್ರವಾಯಿತು, ಮರಿಯಪ್ಪ ಭಟ್ಟ ಅವರು ಬರೆದಿರುವಂತಹ ನಮ್ಮ ಭಾಷೆ ಪಾಠದ್ದು. 34ನೇ ಪ್ರಶ್ನೆ, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು, AN ಮೂರ್ತಿರಾವ್ ಅವರು ಬರೆದಿರುವಂತಹ ವ್ಯಾಘ್ರಗೀತೆ ಪಾಠದ್ದು. 35ನೇ ಪ್ರಶ್ನೆ, ನಿನಗೊಂದು ಗುಡಿಮನೆ ಕಟ್ತಾ ಇದ್ದೀವಿ ತಾಯಿ, ದೇವನೂರ ಮಹಾದೇವ ಅವರು ಬರೆದಿರುವಂತಹ ಎದೆಗೆ ಬಿದ್ದಾಕ್ಷರ. 36ನೇ ಪ್ರಶ್ನೆ, ಪ್ರೀತಿಯ ಹಣತೆಯ ಹಚ್ಚೋಣ, GS ಶಿವರುದ್ರಪ್ಪರವರು ಬರೆದಿರುವಂತಹ ಸಂಕಲ್ಪ ಗೀತೆ ಪದ್ಯದಿಂದ ಆರಿಸಿದ್ದು. 37ನೇ ಪ್ರಶ್ನೆ, ತಿಂಗಳಿ ನೂರಿನ ನೀರನ್ನು ಹೀರಿ, ದರಾ ಬೇಂದ್ರೆಯವರು ಬರೆದಿರುವಂತಹ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದಿಂದ ಆರಿಸಿದ್ದು. 38ನೇ ಪ್ರಶ್ನೆ, ಲಲನೆ ಪಡೆದಿ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು, ಕುಮಾರವ್ಯಾಸನು ಬರೆದಿರುವಂತಹ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದ್ದು. ರೋಮನ್ ನಂಬರ್ 10, ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ, ಕಡು ನೊಂದನ ಕಟ, ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ, ಹರಿಯ ಹಗೆ ಹೊಗೆದೋರ ದುರುಹದೆ, ಬರಿದೆ ಹೋಹುದೆ ತನ್ನ ಮನವ, ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಅಥವಾ ಮಾರಿಗೌತಣವಾಯಿತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ರಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು, ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ, ವೀರರೈವರ ನೋಯಿಸೆನು ರಾಜೀವ ಸಕನಾಣೆ. ಈ ಪದ್ಯವು ಕೂಡ ನಾನು ಸಾಲ್ವ್ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ 2 ರೋಮನ್ ನಂಬರ್ 11, ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ. 40ನೇ ಪ್ರಶ್ನೆ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. GS ಶಿವರುದ್ರಪ್ಪರವರು ಬರೆದಿರುವಂತಹ ಸಂಕಲ್ಪಗೀತೆ ಪದ್ಯದ್ದು. ಪದ್ಯದ ಸಾರಾಂಶವನ್ನು ಅಂದರೆ ಅರ್ಥವನ್ನು ವಿವರಿಸುವ ಮೊದಲು ಪದ್ಯಭಾಗ ಯಾವ ಪದ್ಯಪಾಠದ್ದು, ಯಾರು ಬರೆದಿರುವಂಥದ್ದು ಎಂಬುದಾಗಿ ಮೆನ್ಷನ್ ಮಾಡಬೇಕು. ರೋಮನ್ ನಂಬರ್ 12, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 41ನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ವಿವರಿಸಿ. ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿನ ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆಗಳನ್ನು ಕುರಿತು ಬರೆಯಿರಿ. 42ನೇ ಪ್ರಶ್ನೆ, ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗ್ಗೆಯನ್ನು ವಿವರಿಸಿ. ನೀವೆಲ್ಲರೂ ಇದಕ್ಕೆ ಸರಿಯಾದ ಉತ್ತರವನ್ನು ಬರೆದಿರುವಿರಿ ಎಂಬುದಾಗಿ ಭಾವಿಸ್ತೇನೆ. ನೆಕ್ಸ್ಟ್ ಅಪಠಿತ ಗದ್ಯ. ಇದರಲ್ಲಿ ಕೊಟ್ಟಿರುವಂತಹ ಮೊದಲನೇ ಪ್ರಶ್ನೆ, ಭಯದ ಸ್ವಭಾವವನ್ನು ಹೇಗೆ ಬದಲಿಸಿಕೊಳ್ಳಬಹುದು? ನಿರ್ಭೀತಿಯ ಭಾವನೆಗಳನ್ನು ನಿಯಮಿತ ರೀತಿಯಲ್ಲಿ ಮೆಲುಕಾಡುತ್ತಾ ನಿಯಮಿತ ರೀತಿಯಲ್ಲಿ ಸಾವಕಾಶವಾಗಿ ಅಭ್ಯಾಸ ಮಾಡಿದರೆ ಭಯಪಡುವ ಸ್ವಭಾವವು ಬದಲಾಗುವುದು. ಇಲ್ಲಿ ತನಕ ಬರಿಬಹುದು ಅಥವಾ ಇದಕ್ಕಿಂತ ಜಾಸ್ತಿ ಕಾಣುತ್ತೇವೆ ತನಕವೂ ಕೂಡ ಬರಿಬಹುದು. ಎರಡನೆಯ ಪ್ರಶ್ನೆ, ಭಯದಿಂದಾಗುವ ಪರಿಣಾಮಗಳೇನು? ಭಯ ನಮ್ಮನ್ನು ಆವರಿಸಿದಾಗ ಎದೆ ಬಡಿತ ಹೆಚ್ಚುತ್ತದೆ, ಉಸಿರಾಡಲು ಕಷ್ಟವೆನಿಸುತ್ತದೆ. ನೀವಿಲ್ಲಿ ಮಾರ್ಕ್ ಮಾಡಿದ್ದನ್ನು ನೋಡ್ಬೋದು. ಅಲ್ಲಿಂದ ಕರುಣೆಗಳನ್ನು ಇಲ್ಲವಾಗಿಸುತ್ತದೆ. ಇಲ್ಲಿ ತನಕ ಬರಿಬಹುದು. ರೋಮನ್ ನಂಬರ್ 14, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ. ನೀವಿಲ್ಲಿ ನೋಡ್ಕೊಳ್ಬೋದು. ರೋಮನ್ ನಂಬರ್ 15, ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. ಗ್ರಂಥಾಲಯಗಳ ಮಹತ್ವ ಅಥವಾ ಶಾಲೆಯಲ್ಲಿನ ಭಾಷಾ ಸಂಘದ ಕಾರ್ಯಚಟುವಟಿಕೆಗಳು.
ನೀವೆಲ್ಲರೂ ಚೆನ್ನಾಗಿ ಉತ್ತರ ಬರೆದಿರುವಿರಿ ಎಂಬುದಾಗಿ ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್.